ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಯ್ಯೋ ಶಿವನೇ ಅನ್ನುವಂಥ ಸಾಂಗ್ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಸೊ ಕಲ್ಟ್ ಸಿನಿಮಾದ ನಾಯಕ ಜಹೀದ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಜಹೀದ್ ಅವರೇ, ಸದ್ಯಕ್ಕೆ ಒಂದು ಸಿನಿಮಾದ ಫಸ್ಟ್ ಇನ್ವಿಟೇಷನ್ ಅಂತಂದರೆ ಒಂದು ಸಾಂಗು, ಒಂದು ಟ್ರೈಲರು, ಒಂದು ಟೀಸರ್ ಆಗಿರುತ್ತೆ. ನಿಮ್ಮ ಸಿನಿಮಾದ ಅಯ್ಯೋ ಶಿವನೇ ಸಾಂಗು 1 ಮಿಲಿಯನ್ ವ್ಯೂಸ್ ಆಗಿರ್ತಕ್ಕಂಥದ್ದು ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಅನ್ನೋಂಥದ್ದು? ತುಂಬ ಖುಷಿ ಆಗ್ತಿದೆ ಸರ್. ಏನಕ್ಕೆ ನಾವು ಮುಂಚೆ ಫಿಕ್ಸ್ ಆಗಿದ್ವಿ, ಈ ಹಾಡು ಯಾವಾಗ ರೆಡಿ ಆಯಿತು, ನಾನು ಯಾವಾಗ ಒಂದು ರಫ್ ಹಾಡು ಕೇಳಿದ ತಕ್ಷಣ ಅಲ್ಲೇ ಫಿಕ್ಸ್ ಆಗೋಯ್ತು ನನಗೆ ಈ ಹಾಡು ಒಂದು ದೊಡ್ಡ ಮಟ್ಟಕ್ಕೆ ಹಿಟ್ ಆಗುತ್ತೆ ಅಂತ ಹೇಳಿ. ಆಮೇಲೆ ನಾವು ಈ ಹಾಡು ಮಾಡಿದಾಗ ನೀವು ವಿಜುವಲ್ಸ್ ನೋಡಿರ್ತೀರ, ಇದು ಹಳ್ಳಿ ಬ್ಯಾಕ್ಡ್ರಾಪ್ ಹಾಡಿರೋದ್ರಿಂದ ನನಗೆ ಯಾವ ಥರ ಲಿರಿಕ್ಸ್ ಹಾಕಬೇಕು. ಏನಕ್ಕೆ ಇತ್ತೀಚೆಗೆ ಸರ್ ಆ 90s ಮೆಲೋಡಿ ನಾವು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ, ಇತ್ತೀಚೆಗೆ ಬರ್ತಾ ಇಲ್ಲ. ಸೊ ಅದಕ್ಕೆ ನನ್ನ ತಲೆಯಲ್ಲಿ ಅದೊಂದು ಫಿಕ್ಸ್ ಆಗಿತ್ತು, ಅದೊಂದಿರಬೇಕು. ಎರಡನೇದು ನನಗೆ ಏನಿತ್ತು ಅಂದರೆ, ನಾನು ಅಲ್ಲಿ ಎಲ್ಲ ಈ ಹಳ್ಳಿಗಳೆಲ್ಲ ಹೋರಾಟ ಮಾಡಿದಾಗ ಅಯ್ಯೋ ಶಿವನೇ ಅನ್ನೋ ಪದ ಇದೆಯಲ್ಲ ಸರ್, ತುಂಬ ಕಾಮನ್ ಸರ್. ಅದು ಯಾರು ಪ್ರತಿಯೊಬ್ಬರು ಬಾಯಲ್ಲೂ ಇರುತ್ತೆ. ಸೊ ಯಾಕೆ ಈ ಪದನ ನಾವು ಬಳಸ್ಕೊಂಡು ಹಾಡು ಮಾಡಬಾರ್ದು ಅಂತ ಹೇಳಿ ಅಲ್ಲಿಂದ ಐಡಿಯಾ ಶುರುವಾಗಿದ್ದು. ಸೊ ಈಗ ನೀವು ಕೇಳ್ತಾ ಇದ್ದೀರಾ ಹಾಡು. ಎಸ್, ಈಗ ಹೇಳ್ತಾ ಇದ್ರಿ ಹಳ್ಳಿ ಬ್ಯಾಕ್ ಡ್ರಾಪಲ್ಲಿರುವಂಥ ಹಾಡು, ಬಟ್ ಅಲ್ಲಿ ಕಲ್ಚರು ಅದನ್ನೆಲ್ಲವನ್ನು ಮತ್ತೆ 90ಸ್ನ ಒಂದು ಏನು ಯುಗ ಇದೆ, ಮ್ಯೂಸಿಕ್ಕು ಅದನ್ನೆಲ್ಲ ಒಂದು ಕಡೆ ನೆನಪು ಮಾಡೋಣ ಅನ್ನೋ ಥರದಲ್ಲಿ ನಿಮ್ಮ ಲೈಫಲ್ಲಿ ಈ ಹಳ್ಳಿ ಲೈಫ್ ಅನ್ನೋಂಥದ್ದು ಎಷ್ಟು ಸ್ಪೆಷಲ್. ಯಾಕಂತಂದರೆ ಜಯದ್ ಅವರಂದರೆ ಒಬ್ಬ ರಾಜಕಾರಣಿಯ ಮಗರು, ಸೊ ಇಲ್ಲೇ ಎಲ್ಲ ಇರೋವಂಥದ್ದು ಅನ್ನೋವಂಥದ್ದು ಇದೆ. ಸೊ ಹಾಗಾಗಿ ಹೆಂಗೆ ಎಲ್ಲಿ ಕನೆಕ್ಟ್ ಆಗುತ್ತೆ, ಯಾವ ತುಂಬ ಇಷ್ಟ ಆಗುತ್ತೆ, ಎಲ್ಲೆಲ್ಲ ಓಡಾಡಿರ್ತೀರಿ ಫ್ರೀ ಟೈಮಲ್ಲಿ ಅಂತ? ಸರ್ ನನಗೆ ಈಗ ನಮ್ಮ ತಂದೆ ಊರು, ನಮ್ಮ ಅಜ್ಜಿ ಊರೆಲ್ಲ ಅವರೆಲ್ಲ ಬಂದಿರೋದು ಪಾಪ ತುಂಬ ಬಡವರಿಂದ ಫ್ಯಾಮಿಲಿಯಿಂದ ಬಂದಿರೋದು. ಅವ್ರ ಊರು ಬಂದ್ಬಿಟ್ಟು ತುಮಕೂರು. ಸೊ ನಮ್ಮ ಯಾವುದಾದ್ರು ಗೋವಿಂದಪುರ ಊರಾಗ್ಬೋದು, ಬಿದಿಂಗೆರೆ. ಸೊ ನಮ್ಮ ತಂದೆ ಬಂದಿರೋದು ಊರು. ಸೊ ಆಗಾಗ ನಮ್ಮ ಒಂದು ಚಿಕ್ಕ ಮನೆ ಇದೆ ಅಲ್ಲಿ, ನಾವು ಡೆವಲಪ್ ಮಾಡಿಲ್ಲ. ಅದು ಹಳೆಯ ಕಾಲದಲ್ಲಿ ಹೇಗಿತ್ತು ಇವತ್ತವರೆಗೂ ಹಾಗೆ ಇದೆ. ಸೊ ನಮಗೆ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ನಾವು ಅಲ್ಲಿ ಹೋಗಿ ಹಸು ಇದು ಮಾಡೋದು, ಸೊ ಅಲ್ಲಿ ಆಟಾಡ್ಕೊಂಡು ಆರಾಮಾಗಿ ಒಂದು 3-4 ಡೇಸ್ ಹಾಲಿಡೇ ಥರ ಇದ್ದು ಆರಾಮಾಗಿ ಬರ್ತೀನಿ ಸರ್ ನಾನು.